ಈ ರೀತಿ ಲೋಡಿಂಗ್ ಬಾರ್ ಎಫೆಕ್ಟ್ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತಾನೆ ಇರ್ತೀರಾ ಫಾರ್ ದಿ ಎಡಿಟಿಂಗ್. ಆದರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಹೇಗೆ ನೀವು ಈ ರೀತಿ ಲೋಡಿಂಗ್ ಬಾರ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಬೋದು ಅಂತ ವಿತ್ ಕೀ ಫ್ರೇಮ್ ಹೆಲ್ಪ್. ಕೀ ಫ್ರೇಮ್ ಎಡಿಟಿಂಗ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಈ 2 ವಿಡಿಯೋಗಳನ್ನು ನೀವು ನೋಡ್ಬೋದು, ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ವಿದೌಟ್ ವೇಸ್ಟ್ ಎನಿ ಟೈಮ್ ಲೆಟ್ಸ್ ಲರ್ನ್ ಅಬೌಟ್ ಇಟ್. ಸೊ ಮೊದಲನೇದಾಗಿ ಈ ಲೋಡಿಂಗ್ ಬಾರ್ ಎಫೆಕ್ಟ್ನ ಕ್ರಿಯೇಟ್ ಮಾಡೋಕೆ ಈ ರೀತಿ 2 PNG ಬಾರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ ಹೋಗಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನಾ ಜಸ್ಟ್ ಇವಾಗ ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಸೊ ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಈ ಟೆಕ್ಸ್ಟ್ನ ಡಿಲೀಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೌಂಡ್ ಸರ್ಕಲಲ್ಲಿ ನಿಮಗೊಂದು ಆಪ್ಷನ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಕೆಳಗಡೆ ಶೇಪ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಇದನ್ನು ಈ ರೀತಿ ರೀಸೈಜ್ಗೆ ಆ್ಯಡ್ ಮಾಡ್ಕೊಳ್ಳಿ ಬಾರ್ನ. ನೀವು ನೋಡ್ಬೋದು ಈ ರೀತಿ ಒಂದು ಬಾರ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಇಟ್ಕೋಬೋದು. ಸೊ ಜಸ್ಟ್ ನಾ ಇವಾಗ ಒಂದು ಸೈಜ್ನ ಇಟ್ಕೊತೀನಿ. ಸೊ ಈ ರೀತಿ ಇಟ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಆಪ್ಷನ್ಸ್ ಕಾಣ್ತಾ ಇರ್ಬೋದು, ರೆಡ್ಯೂಸ್ ಅಂತ. ಇದ್ರ ಮೇಲೆ ನೀವು ಸ್ವಲ್ಪ ಪ್ಲಸ್ ಜಾಸ್ತಿ ಮಾಡಿದರೆ ಇದರ 2 ಕಾರ್ನರ್ ರೌಂಡ್ ಆಗುತ್ತೆ. ಈ ರೀತಿ ನೀವು ನೋಡ್ಬೋದು. ಸೊ ಈ ರೀತಿ ಶೇಪ್ನ ಇಟ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಆಮೇಲೆ ಇದನ್ನು ಸೇವ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ನ ಹಾಕ್ಕೊಂಡು ಸೇವ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನಿಮಗೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಒಂದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ಇದು PNGಯಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಸೇವ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದನ್ನೇ ಬ್ಯಾಕ್ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಈ ರೀತಿ ರೌಂಡ್ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಎಡಿಟಲ್ಲಿ ಹೋಗಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬನ್ನಿ. ಈ ರೀತಿ ಕೆಳಗಡೆ ಬಂದ್ಬಿಟ್ಟು ಇದಕ್ಕೆ ಒಂದು ಸ್ಟೋಕ್ನ ಆ್ಯಡ್ ಮಾಡಿ. ಮಾಡ್ಕೊಂಡಾದ್ಮೇಲೆ ಕೂಡ ಸ್ಟೋಕ್ ಹಾರ್ಡ್ನೆಸ್ನು ಕೂಡ ಪ್ಲಸ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಸ್ಟೋಕ್ ಕಲರ್ ಏನಿದೆ ಅದನ್ನು ವೈಟ್ ಮಾಡ್ಕೊಳ್ಳಿ. ಅದೇ ರೀತಿ ಮೇಲ್ಗಡೆ ಬನ್ನಿ. ಮತ್ತೆ ಮೇಲ್ಗಡೆ ಬಂದ್ಬಿಟ್ಟು ಇದರ ಒಪೆಸಿಟಿ ಏನಿದೆ, ಇನ್ಸೈಡ್ ಒಪೆಸಿಟಿ, ಅದನ್ನು ಈ ರೀತಿ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಬಂದು ಈ ಸ್ಟೋಕ್ ಸೈಜ್ ಏನಿದೆ ಅದನ್ನು ನಿಮ್ಮ ಅಕಾರ್ಡಿಂಗ್ನ ಇಟ್ಕೊಳ್ಳಿ. ಈ ರೀತಿ ನೀವು ನೋಡ್ಬೋದು ಯಾವ ರೀತಿ ಔಟ್ಸೈಡ್ ಸ್ಟೋಕ್ ಬಾರ್ ಇಫೆಕ್ಟ್ ಕ್ರಿಯೇಟ್ ಆಗಿದೆ ಅಂತ. ಆದರೆ ಇದರ ಸೈಜ್ ಏನಿದೆ ಇನ್ಸೈಡ್ ಬಾರ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು. ಯಾವ ರೀತಿ ಅಂದರೆ ಈ ರೀತಿ ಇನ್ಸೈಡ್ ಬಾರ್ಗಿಂತ ಸ್ವಲ್ಪ ಅಗಲಕ್ಕೆ ಜಾಸ್ತಿ ಇಟ್ಕೋಬೇಕು, ಅಂದರೆ ಅದರೊಳಗೆ ಇದನ್ನು ಸೆಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಈ ರೀತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಸೇಮ್ ಅದೇ ರೀತಿ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಹಾಕಿ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ PNG ಬಾರ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಬ್ಲ್ಯಾಂಕ್ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ PAP ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಕ್ರಿಯೇಟ್ ಮಾಡಿದಂಥ PNGಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಈ ರೀತಿ ಸ್ಟೋಕ್ ಬಾರ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ನೇದಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಸೈಜ್ನ ಕೆಳಗಡೆ ಇಡ್ತೀನಿ, ಅಂದರೆ ನೋಡೋಕ್ಕೂ ಒಂದು ಸ್ವಲ್ಪ ಲುಕ್ ಕಾಣುತ್ತೆ. ಸೊ ಈ ರೀತಿ ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸೊ ಒಳಗಡೆ ಇರುವಂಥ ಬಾರ್ ಎಫೆಕ್ಟ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಫಸ್ಟಲ್ಲಿ ಇಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡೋಣ. ಜಸ್ಟ್ ಈ ರೀತಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ಮಾಸ್ಕ್ ಅನ್ನೋ ಆಪ್ಷನ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಫಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಫಸ್ಟ್ಗೆ ಈ ರೀತಿ ಇಟ್ಕೊಳ್ಳಿ. ಬಂದು ಈ ರೀತಿ ಇಟ್ಕೊಂಡಾದ್ಮೇಲೆ ಜಸ್ಟ್ ಓಕೆ ಮಾಡ್ಕೊಳ್ಳಿ. ಅದೇ ರೀತಿ ಬಾರ್ ಎಫೆಕ್ಟ್ನ ಲಾಸ್ಟಲ್ಲಿ ಬನ್ನಿ. ಈ ರೀತಿ ಬಂದುಬಿಟ್ಟು ಮತ್ತೆ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಪಾಯಿಂಟ್ನ ಈ ರೀತಿ ಎಂಡಿಂಗಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಜಸ್ಟ್ ಓಕೆ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ಬೋದು ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ. ಸೊ ಈ ರೀತಿ ನೀವು ಲೋಡಿಂಗ್ ಬಾರ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದರಲ್ಲಿ ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಟೆಕ್ಸ್ಟ್ನ ಆ್ಯಡ್ ಮಾಡೋಕ್ಕೆ ಟೆಕ್ಸ್ಟಲ್ಲಿ ಹೋಗಿ ಒಂದು ಲೋಡಿಂಗ್ ಅಂತ ಟೆಕ್ಸ್ಟ್ನ ಆ್ಯಡ್ ಮಾಡೋಣ.
ಇದರಲ್ಲಿ ಎಡಿಟಲ್ಲಿ ಹೋಗಿ ಆ್ಯನಿಮೇಷನ್, ಸೊ ಫೈನಲ್ ರಿಸಲ್ಟ್ ಹೇಗೆ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು. ಸೊ ಈ ರೀತಿ ನೀವು ಲೋಡಿಂಗ್ ಬಾರ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೋಬೋದು.